ವೀಕ್ಷಕರೇ, ತುಲಾ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಆಗಸ್ಟ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಎಂಥ ಫಲ ಸಿಗುತ್ತೆ, ಏನು ಪ್ರಯೋಜನ ಇದೆ, ಏನು ಲಾಭ ಇದೆ, ಪ್ರಮುಖವಾಗಿರತಕ್ಕಂಥ ಎಚ್ಚರಿಕೆಗಳು ಯಾವುದು ಅನ್ನುವಂತಹ ಬಹುಮುಖ್ಯವಾಗಿರತಕ್ಕಂಥ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಈ ಶ್ರಾವಣ ಮಾಸ ಅಂತಂದ್ರೆ ಹಬ್ಬಗಳ ಮಾಸ. ಆಗಸ್ಟ್ ತಿಂಗಳಲ್ಲಿ ಆಲ್ಮೋಸ್ಟ್ ಶ್ರಾವಣ ಮಾಸ ಇರ್ತಕ್ಕಂಥದ್ದು. ಈ ತಿಂಗಳ ವಿಶೇಷತೆ ಎಂಥದ್ದು, ಜೊತೆಗೆ ಈ ಒಂದು ತಿಂಗಳಲ್ಲಿರ್ತಕ್ಕಂತಹ ಗ್ರಹಗಳ ಬದಲಾವಣೆಗಳು ಯಾವುದು ಅನ್ನೋದ್ರ ಬಗ್ಗೆ ಮೊದಲು ನೋಡ್ಕೊಂಡ್ಬಿಡೋಣ. 2ನೇ ತಾರೀಕು ಶ್ರಾವಣ ಶನಿವಾರ ಇರುವಂಥದ್ದು. 5ನೇ ತಾರೀಕು ಶ್ರೀ ಮಂಗಳ ಗೌರಿ ವ್ರತ ಇರತಕ್ಕಂಥದ್ದು. 9ನೇ ತಾರೀಕು ನೂಲ ಹುಣ್ಣಿಮೆ, ರಕ್ಷಾಬಂಧನ ಕೂಡ ಇರತಕ್ಕಂಥದ್ದು. ಇನ್ನು 11ನೇ ತಾರೀಕು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಇರತಕ್ಕಂಥದ್ದು ವಿಶೇಷ. ಇನ್ನು 16ನೇ ತಾರೀಕು ಕೃಷ್ಣ ಅಷ್ಟಮಿ ಇದೆ. 23ನೇ ತಾರೀಕು ಬೆನಕನ ಅಮಾವಾಸ್ಯೆ, ಅಂದ್ರೆ ಈ ಶ್ರಾವಣ ಮಾಸ ಕಳೆದು ಭಾದ್ರಪದ ಮಾಸ ಆರಂಭ ಆಗ್ತಕ್ಕಂಥದ್ದು. ಇನ್ನು 26ನೇ ತಾರೀಕು ಸ್ವರ್ಣ ಗೌರಿ ವ್ರತ ಇರುವಂಥದ್ದು ವಿಶೇಷ. ಇನ್ನು ಈ ಒಂದು ತಿಂಗಳಲ್ಲಿ ಗ್ರಹಗಳ ಬದಲಾವಣೆಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ, 17ನೇ ತಾರೀಕು ಸೂರ್ಯ ಕಟಕದಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. 21ನೇ ತಾರೀಕು ಶುಕ್ರ ಮಿಥುನದಿಂದ ಕಟಕ ರಾಶಿಗೆ ಬರ್ತಾರೆ. 30ನೇ ತಾರೀಕು ಬುಧ ಕೂಡ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಇದೊಂದಿಷ್ಟು ಗ್ರಹಗಳ ಬದಲಾವಣೆ ಈ ತಿಂಗಳಲ್ಲಿ. ಇನ್ನು ತುಲಾ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕೆಲ ಎಚ್ಚರಿಕೆಗಳನ್ನ ಗಮನಿಸಿದ್ರೆ ಅದ್ಭುತವಾದ ಲಾಭಗಳಿದೆ. ಯಾವೆಲ್ಲ ಎಚ್ಚರಿಕೆಗಳನ್ನ ಗಮನಿಸಬೇಕು ಅನ್ನುವಂಥದ್ರ ಬಗ್ಗೆ ನೀವೊಂದಿಷ್ಟು ಇಲ್ಲಿ ನೋಡ್ಕೋಬೇಕಾಗತ್ತೆ. ನೋಡಿ, ಹಿರಿಯ ಅಧಿಕಾರಿಗಳಿಂದ ಕಿರಿಕಿರಿ ಇರುತ್ತೆ. ನೀವು ಮಾಡುವಂತ ಕೆಲಸದಲ್ಲಿ ಮೇಲ್ವರ್ಗದ ಜನರಿಂದ ಕಿರಿಕಿರಿ ಇರುತ್ತೆ, ಕಾಂಪಿಟೇಷನ್ ಇರುತ್ತೆ, ಸವಾಲುಗಳು ಇರ್ತವೆ. ಅದನ್ನ ನೀವು ಸಮರ್ಥವಾಗಿ ನಿಭಾಯಿಸ್ಬೇಕು. ಯಾಕಂತಂದ್ರೆ ಇದು ನನಗೆ ನಿಭಾಯಿಸಕ್ ಆಗಲ್ಲ ಅಂತಂದ್ರೆ ನೀವು ಸೋತ್ರಿ ಅಂತ ಅರ್ಥ. ಆತರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ, ಸಮಯ ಪ್ರಜ್ಞೆಯಿಂದ ನೀವು ನಿರ್ಧಾರಗಳನ್ನ ಕೈಗೊಂಡಾಗ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಅದು ಕೆಲಸದಲ್ಲೇ ಇರಲಿ, ನೆರೆಹೊರೆಯಲ್ಲೇ ಇರಲಿ, ಮತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವುದೇ ಒಂದು ವಿಭಾಗದಲ್ಲಿ ಇರಲಿ, ಸ್ವಲ್ಪ ಇದ್ರ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕು. ಇನ್ನು ಈ ಅನವಶ್ಯಕವಾದ ಪ್ರಯಾಣವನ್ನ ಮಾಡಬಾರದು. ಪ್ರಯಾಣವನ್ನ ಅನವಶ್ಯಕವಾಗಿ ಮಾಡಬಾರದು. ಇದರಿಂದ ದುಡ್ಡು ವ್ಯರ್ಥ ಆಗುತ್ತೆ, ಸಮಯ ವ್ಯರ್ಥ ಆಗುತ್ತೆ, ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮಗಳು ಬೀಳುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಈ ತಿಂಗಳಲ್ಲಿ ಅನವಶ್ಯಕವಾದ ಪ್ರಯಾಣವನ್ನ ನೀವು ಮುಂದೂಡಬೇಕಾಗತ್ತೆ, ಅದನ್ನ ತಡೆ ಹಿಡಿಬೇಕಾಗತ್ತೆ. ಅಂದಾಗ ನಿಮಗೆ ಒಳ್ಳೆ ಫಲ ಸಿಗುತ್ತೆ, ಲಾಭದಾಯಕವಾದ ಫಲ ಸಿಗುತ್ತೆ. ಇನ್ನು ಈ ತಾಯಿ ವರ್ಗದವರಿಂದ ಸ್ವಲ್ಪ ಕಿರಿಕಿರಿ ಇರುತ್ತೆ. ಜನಗಳಿಂದ ಸಣ್ಣ ಪುಟ್ಟ ವಿಚಾರದಲ್ಲಿ ಕಿರಿಕಿರಿ ಇರುತ್ತೆ. ಹಾಗಾಗಿ ಸ್ವಲ್ಪ ನ್ಯೂಟ್ರಲ್ ಆಗಿರುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಕಾಂಟ್ರವರ್ಸಿಗಳನ್ನ ಮೈ ಮೇಲೆ ಎಳೆದುಕೊಳ್ಳಕ್ ಹೋಗ್ಬಾರ್ದು. ಇದು ಕೂಡ ಒಂದು ಎಚ್ಚರಿಕೆ ಅನ್ನುವಂತ ರೀತಿಯಲ್ಲಿ ತಗೊಂಡ್ರೆ ಈ ಸಮಸ್ಯೆಯಿಂದನೂ ಕೂಡ ನೀವು ಬಚಾವಾಗ್ತೀರಾ. ಇನ್ನು ಈ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನ ಸಮಯ ಹೆಚ್ಚಿಗೆ ಮಾಡ್ಕೋಬೇಕು. ತಾಳ್ಮೆಯಿಂದ ಓದ್ಕೋಬೇಕಾಗತ್ತೆ. ಈ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕಾಗತ್ತೆ. ಮೊಬೈಲ್ ಬಳಕೆ ಅನಿವಾರ್ಯ ಇದೆ ಅಂತಂದ್ರೆ ಓದೋದಕ್ಕೆ ಎಷ್ಟು ಸೀಮಿತವಾಗಿದೆಯೋ ಅಷ್ಟನ್ನ ಮೊಬೈಲ್ ನೋಡಿದ್ರೆ ತೊಂದರೆ ಇಲ್ಲ. ತಂದೆ ತಾಯಿಗಳು ಗಮನಿಸ್ಬೇಕು. ಯಾಕಂದ್ರೆ ಅನವಶ್ಯಕವಾಗಿ ಮಗು ಮೊಬೈಲ್ ನೋಡ್ತಾ ಇದೆ ಅಂತಂದ್ರೆ ಅದನ್ನ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ಇನ್ನು ಈ ತರ ಮಾಡಿದ್ರೆ ವಿದ್ಯಾರ್ಥಿಗಳು ಸಕ್ಸಸ್ ಆಗ್ತಾರೆ, ಬಹಳ ಒಳ್ಳೆ ಫಲಗಳು ಸಿಗ್ತವೆ. ಇನ್ನು ಕೆಲ ಅವಮಾನದ ಘಟನೆಗಳಿಂದ ಏನಾಗುತ್ತೆ, ಮನಸ್ಸು ದುರ್ಬಲ ಆಗುವಂಥದ್ದು. ಮನಸ್ಸಿಗೆ ಎಲ್ಲೋ ಒಂದು ಕಡೆ ಬೇಸರ. ನೋಡಪ್ಪ, ನಾನು ಒಳ್ಳೆಯದನ್ನೇ ಮಾಡಿದೆ, ಒಳ್ಳೆ ವಿಚಾರವನ್ನ ಮಾಡಿದೆ, ಆದ್ರೂ ಕೂಡ ಕೆಟ್ಟದಾಯ್ತಲ್ಲ. ನಾನು ಇಷ್ಟೆಲ್ಲ ಜನರಿಗೆ ಸಹಾಯ ಮಾಡಿದೆ, ಇವ್ರು ಯಾರು ನನಗೆ ಅರ್ಥ ಮಾಡ್ಕೊಳ್ಳಿಲ್ಲ. ಸಮಸ್ಯೆ ಇವತ್ತಿಂದಲ್ಲ, ನಿಮ್ದು ಮೊದಲಿಂದನೂ ತುಲಾ ರಾಶಿಯವರು ಯಾವತ್ತಿಗೂ ಕೂಡ ಮುಗ್ಧರು. ಬಹಳ ಎಲ್ಲರಿಗೂ ಸಹಾಯ ಮಾಡುವಂತಹ ಜೀವಿಗಳು. ಬೇರೆಯವರಿಗೆ ನೋವು ಕೊಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಹಾಗಾಗಿ ಮೃದುವಾದಂತ ಮನಸ್ಸಿಗೆ ಕೆಲ ಜನ ಏನಾದ್ರೂ ಕಠೋರವಾಗಿ ಹೇಳಿದ್ರು ಅಥವಾ ಇನ್ನಿತರ ಏನಾದ್ರೂ ಸ್ವಲ್ಪ ಖಾರವಾಗಿ ಮಾತಾಡಿದ್ರು ಅಂತಂದ್ರೆ ಮನಸ್ಸಿನ ಮೇಲೆ ಪರಿಣಾಮ ಮಾಡಿಕೊಂಡು ಒಳಗಡೆನೇ ಮರುಗುವಂತಹ ಜೀವನ ನಿಮ್ದು. ನಿಜನಾ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಅಂತಹ ಒಂದು ಮನಸ್ಥಿತಿ ಇರುತ್ತೆ. ಆದ್ರೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೆಲ ಸಮಯಾನುಸಾರವಾಗಿ ಸಮಸ್ಯೆಗಳು ಸರಿಯಾಗುತ್ತೆ. ಇನ್ನು ಆಸ್ತಿಯ ಮೇಲೆ ಹಣ ಹೂಡಿಕೆ ಮಾಡತಕ್ಕಂಥದ್ದು ಅಥವಾ ಯಾವುದೋ ಒಂದು ಹಣ ಗಳಿಸುವ ಒಂದು ವಿಭಾಗದಲ್ಲಿ ಈ ಷೇರು, ಮ್ಯೂಚುವಲ್ ಫಂಡು
ಅಥವಾ ಕೆಲವೊಂದು ಸ್ಟಾಕು, ಕೆಲವೊಂದು LIC ಇನ್ಸೂರೆನ್ಸು, ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ವೃತ್ತಿಯಲ್ಲಿ ತೆಗೆದುಕೊಂಡು ಬಂದು ಇನ್ವೆಸ್ಟ್ಮೆಂಟ್ ಮಾಡೋದು ಖಂಡಿತ ಮಾಡಿ, ಬೇಡ ಅಂತಲ್ಲ. ಆದ್ರೆ ಅದರ ಪ್ಯೂರಿಟಿ, ಅವರ ಎಚ್ಚರಿಕೆ, ಅದರ ಒಂದು ಸುರಕ್ಷತೆ ಜೊತೆಗೆ ನಿಮ್ಮ ಆರ್ಥಿಕ ಕಂಡೀಷನ್ ಅವಲಂಬನೆ ಆಗತ್ತೆ. ಹಾಗಾಗಿ ನಾನು ಇದಕ್ಕೆ ಸಮರ್ಥನಿದ್ದೀನ, ಮಾಡ್ಬೋದಾ, ಮಾಡ್ಲಿಕ್ಕೆ ಯೋಗ್ಯನಿದ್ದೀನ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಟುಕೊಂಡು ಮುಂದರಿಯುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗತ್ತೆ. ಇನ್ನು ಈ ಹೊಸ ಯೋಜನೆಗಳಲ್ಲಿ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ. ಹೊಸ ಯೋಜನೆಗಳನ್ನ ಏನ್ ರೂಪಿಸ್ತಾ ಇದ್ದೀರಿ ಅದರಿಂದ ಬಹಳ ಒಳ್ಳೆ ಫಲಗಳು ಸಿಗುತ್ತೆ. ಯಶಸ್ಸನ್ನ ಕಾಣುವಂತಹ ಸಾಧ್ಯತೆಗಳು ನಿಮಗಿಲ್ಲಿ ಕಂಡು ಬರುತ್ತೆ. ಇನ್ನು ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ಕಾಂಪಿಟೇಷನ್ ನಿಮಗೆ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಅದನ್ನ ನೀವು ತಾಳ್ಮೆಯಿಂದ ಸರಿ ಮಾಡ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ಬಹಳ ಅದ್ಭುತವಾದ ವಿಚಾರಗಳು ನಾನು ಈ ವಿಡಿಯೋದಲ್ಲಿ ತಿಳಿಸೋದಿದೆ. ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ. ಇದು ನಿಮಗೆ ತುಂಬಾ ಯೂಸ್ ಆಗುವಂತ ವಿಡಿಯೋ. ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ನೋಡೋಣ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು. 80 ರಿಂದ 100 ಪುಟ ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ, ನಿಮ್ಮ ಒಬ್ಬರದೇ ಜಾತಕ ಫಲ. ಅಂತ ಅದ್ಭುತವಾದ ಫಲ ಇದೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ನೋಡಿ, ವ್ಯಾಪಾರ ಕ್ಷೇತ್ರದಲ್ಲಿ ಎಷ್ಟೇ ಸವಾಲುಗಳಿದ್ರೂ ಕೂಡ, ಎಷ್ಟೇ ಕಲಹಗಳಿದ್ರೂ ಕೂಡ, ಎಷ್ಟೇ ಚಿಂತೆಗಳಿದ್ರೂ ಕೂಡ ಶಾಂತಿ ಮತ್ತು ಸಂಯಮದಿಂದ ವರ್ತಿಸಿದ್ದೇ ಆದ್ರೆ ಅದರಲ್ಲಿ ನೀವು ಸಕ್ಸಸ್ ಕಾಣ್ತೀರಿ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಕೌಟುಂಬಿಕ ವಿಚಾರದಲ್ಲಿ ಕಲಹ ಇರುತ್ತೆ, ಸಣ್ಣ ಪುಟ್ಟ ವಿಚಾರದಲ್ಲಿ ವೈಮನಸ್ಸಿರುತ್ತೆ. ಆ ವೈಮನಸ್ಸು ಆಗಿಂದಾಗೆ ಸರಿ ಮಾಡ್ಕೊಂಡ್ಬಿಡ್ಬೇಕು. ಅದನ್ನ ದೀರ್ಘಕಾಲದವರೆಗೆ ಎಳಿಬಾರದು. ಅದನ್ನ ಸುಮ್ಮನೆ ಸಣ್ಣ ಒಂದು ಬಿರುಕು ಇಡೀ ಒಂದು ಅಣೆಕಟ್ಟೆಯನ್ನು ಬೆಳೆಸುತ್ತೆ. ಹಾಗಾಗಿ ಒಂದು ಚಿಕ್ಕ ಸಮಸ್ಯೆಯನ್ನ ಆಗಿಂದಾಗೆ ಅದನ್ನು ಸರಿ ಮಾಡ್ಕೊಂಡು ಹೋದ್ರೆ ನೀವು ಖುಷಿಯಾಗಿರ್ತೀರಿ, ಅವರು ಖುಷಿಯಾಗಿರ್ತಾರೆ. ಇದನ್ನು ಕೂಡ ನೀವು ಗಮನಿಸಬೇಕು. ಪತಿ ಪತ್ನಿಯರ ಮಧ್ಯದಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಮಾತುಕತೆಯ ಮೂಲಕ ಸರಿ ಮಾಡ್ಕೊಳ್ಳಿ. ಇನ್ನು ಈ ಸ್ಥಾನಮಾನ, ನಿಮಗಿರ್ತಕ್ಕಂಥ ಸ್ಥಾನಮಾನಗಳು, ಈ ರಾಜಕೀಯ ಕ್ಷೇತ್ರನೋ ಅಥವಾ ಯಾವುದೊಂದು ದೊಡ್ಡ ಪೋಸ್ಟ್ ನಲ್ಲಿರುವಂಥವ್ರು, ನಿಮ್ಮ ಈಗಿರುವಂಥ ಸ್ಥಾನಗಳ ಬಗ್ಗೆ ಸ್ವಲ್ಪ ಭಯ ಇರುತ್ತೆ. ನನಗೆ ಈ ಕುರ್ಚಿ ಮೇಲೆ ಕೊಡಕ್ಕಾಗತ್ತಾ ಅಂದ್ರೆ ನಾನು ಇರುವಂತ ಸ್ಥಾನದಲ್ಲಿನೇ ಇರ್ತೀನಾ, ಅಥವಾ ಎಲ್ಲಿ ಕೆಳಗಿಳಿಯುವಂತ ಸಂದರ್ಭ ಬಂದು ಬಿಡಬಹುದೇನೋ ಅನ್ನುವಂತ ಒಂದು ಭಯ, ಆತಂಕ ನಿಮ್ಮಲ್ಲಿ ಕಾಡುತ್ತೆ. ಏನಾಗಲ್ಲ, ಧೈರ್ಯವಾಗಿರಿ. ಮತ್ತೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ. ಕೆಲಸದ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು. ಕೆಲಸದ ಮೇಲೆ ಇನ್ನೂ ಫೋಕಸ್ ಮಾಡಬೇಕು. ಜಾಸ್ತಿ ಹೆಚ್ಚಿನ ಫೋಕಸ್ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಲಾಭ ಇದೆ, ಅನುಕೂಲ ಆಗುತ್ತೆ. ಆ ಸಮಸ್ಯೆಯಿಂದ ನೀವು ಬಚಾವಾಗ್ತೀರಿ, ಸ್ಥಾನ ನಷ್ಟದಿಂದ ನೀವು ಬಚಾವಾಗ್ತೀರಿ. ಇನ್ನು ಈ ಕೆಲವೊಂದು ಅನುಮಾನದ ಸಂಗತಿಗಳಿರ್ತವೆ, ಕೆಲವೊಂದು ಸಂಶಯಗಳಿರುತ್ತೆ, ಅನುಮಾನಗಳಿರುತ್ತೆ. ಏನ್ ನಡೀತಾ ಇದೆ, ಏನಿಲ್ಲ, ಏನಾಗಬಹುದು, ಏನಿಲ್ಲ, ಕೆಲವೊಂದು ಭ್ರಮ ನಿರಸನ ರೀತಿಯಲ್ಲಿ ನಿಮ್ಮೊಳಗನೆ ನಿಮ್ಗೆ ಸಾಕಷ್ಟು ಕ್ವಶನ್ ಮಾರ್ಕ್ಗಳು ಇರ್ತವೆ.
ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಅತಿ ಆದ್ರೆ ಅಮೃತ ವಿಷ ಆಗುತ್ತಂತಾರಲ್ಲ, ಕೂಲಾಗಿ ಹ್ಯಾಂಡಲ್ ಮಾಡಿ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಭಾಯಿಸ್ತಾ ಒಂದೊಂದು ಮೆಟ್ಲೆ ಇರುತ್ತಾ ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಇನ್ನು ಮೇಲಧಿಕಾರಿಗಳ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಅದಕ್ಕೆ ನಾನು ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಅವರೇ ನಿಮಗೆ ಇಂಪ್ರೆಸ್ ಆಗ್ತಾರೆ. ಇನ್ನು ಪ್ರೇಮಿಗಳಲ್ಲಿ ಕೆಲ ಭಿನ್ನಾಭಿಪ್ರಾಯಗಳು, ವಿವಾಹದಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ಉದ್ಯೋಗದಲ್ಲಿ ಕೆಲವೊಂದು ಅನಾನುಕೂಲಗಳು ಈ ತರ ಇರ್ತವೆ. ಅದನ್ನೆಲ್ಲವನ್ನು ಕೂಡ ಯಾವ ರೀತಿ ನಿಭಾಯಿಸಬೇಕು, ನೀವು ಜಾಸ್ತಿ ಸಮಯವನ್ನ ಕೆಲಸದ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಮತ್ತೆ ಕೆಲವೊಂದು ಜನಗಳಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಮತ್ತೆ ಕೆಲವೊಂದು ಮಕ್ಕಳ ಬಗ್ಗೆ ಚಿಂತೆ ಅಥವಾ ಸಹೋದರರ ಬಗ್ಗೆ ಚಿಂತೆ, ಸ್ವಲ್ಪ ತಂದೆ ತಾಯಿಗಳ ಬಗ್ಗೆ ಚಿಂತೆ, ಮನೆತನದ ಬಗ್ಗೆ ಚಿಂತೆ. ಯಾಕಂತಂದ್ರೆ ನೀವು ಒಂದು ಒಳ್ಳೆ ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತೀರಿ. ಒಂದು ಒಳ್ಳೆ ನಿಮ್ಮ ಮೇಲೆ ಕುಟುಂಬ ಅವಲಂಬಿತವಾಗಿರುವಂತ ಸ್ಥಾನದಲ್ಲಿ ನೀವು ಇರೋದ್ರಿಂದ ಅದನ್ನೆಲ್ಲ ಚಿಂತೆಗಳನ್ನ ನೀವು ಸಮರ್ಥವಾಗಿ ನಿಭಾಯಿಸ್ತೀರಿ. ನಿಭಾಯಿಸೋದಕ್ಕೆ ದೈವ ಕೃಪೆ ಬೇಕೇ ಬೇಕು, ಪರಿಹಾರ ಬೇಕೇ ಬೇಕು. ನಾವು ಹೇಳಿರುವಂತ ಎಚ್ಚರಿಕೆಯನ್ನೂ ಪಾಲಿಸಿ ಆ ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡೋಣ. ಆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ. ಆಗಿದ್ರೆ ತುಲಾ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಏನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ಶ್ರೀ ಆಂಜನೇಯ ಸ್ವಾಮಿ ಆರಾಧನೆ ಮಾಡ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲ ಸಿಗುತ್ತೆ. ಪ್ರತಿ ಸೋಮವಾರ ರುದ್ರಾಭಿಷೇಕ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಇದರಿಂದ ಬಹಳ ಒಳ್ಳೆ ಫಲ ನಿಮಗೆ ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.